साला शैतान बेखबर आ जाएगा। ಮತ್ತೆ ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ ಋಷಿಯಂತೆ ಇದ್ದೆ. ಹಲೋ ಫ್ರೆಂಡ್ಸ್, ಇವತ್ತಂತೂ ಒಂದು ವೀಡಿಯೋ ಸಖತ್ತಾಗಿರೋ ವೀಡಿಯೋನ ತಂದಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 3D ವೀಡಿಯೋ, ಸಿಂಗಲ್ ಫೋಟೋ, ನೀವು ಒಂದೇ ಫೋಟೋ ರೀಪ್ಲೇಸ್ಮೆಂಟ್ ಮಾಡ್ರೆ ಆಯಿತು, ಫಿನಿಶ್ ಆಗ್ಬಿಡುತ್ತೆ ನಿಮ್ಗೆ ವೀಡಿಯೋ ಎಡಿಟಿಂಗು. ಸಿಂಪಲ್ ಆಗಿದೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವೀಡಿಯೋ ಹೇಳ್ಕೊಡ್ತೀನಿ. ಅರ್ಥ ಮಾಡ್ಕೊಳ್ಳಿ, ಸ್ಕಿಪ್ ಮಾಡ್ಕೊಬಿಡ್ರಿ. ವೀಡಿಯೋ ಹೇಳ್ತಿದ್ದೀನಿ, ಸ್ಕಿಪ್ ಮಾಡ್ಕೊಬಿಡಿ. ಯಾಕಂದರೆ ಇದು 3D ವೀಡಿಯೋ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ನಿಮಗೆ ಆಲ್ಮೋಸ್ಟ್ ನನ್ನ ಥರನೇ ಬರ್ಬೇಕಂತಂದ್ರೆ ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ನಾನು ಯಾವ ಥರ ಮಾಡ್ದಂತ ನೋಡಿ ನೀವು ಕೂಡ ಮಾಡ್ಕೊಳ್ಳಿ, ಸಿಂಪಲಾಗಿ ಹೇಳ್ಕೊಡ್ತೀನಿ ಅಂತ. ಸೊ ನಿಮ್ಮ ಹತ್ರ ಏನೋ ಎಡಿಟ್ ಮಾಡೋ ಕಲರ್ ಮೋಷನ್ ಆ್ಯಪ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಕೊಟ್ಟಿರ್ತೀನಿ, ನೀವು ಡೌನ್ ಮಾಡ್ಕೊಳ್ಳಿ. ಹಾಗೆ ನಾನು ಕ್ರಿಯೇಟ್ ಮಾಡೋ ಪ್ರಾಜೆಕ್ಟ್ ನಿಮ್ಗೆ ಯಾವ ಇಂಪೋರ್ಟ್ ಮಾಡೋಕ್ಕೆ ಗೊತ್ತಾಗಲ್ಲ, ನಾನು ಕೆಳಗಡೆ ವೀಡಿಯೋ ಕೂಡ ಕೊಟ್ಟಿರ್ತೀನಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಅದ್ರದ್ದು ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೋಡ್ಕೊಳ್ಳಿ ಯಾವ ಥರ ಲಿಂಕ್ ತೊಗೋಬೇಕು, ಯಾವ ಥರ ಎಡಿಟ್ ಮಾಡ್ಬೇಕಂತಂದು. ಸುಲಭವಾಗಿ ವೀಡಿಯೋ ಎಡಿಟಿಂಗ್ ಯಾವ ಥರ ಮಾಡ್ಬೇಕಂತಂದು ಒಂದು ಲಿಂಕ್ ಕೊಟ್ಟಿದ್ದೀನಿ. ಮತ್ತು ಔಟ್ ಟು ಯೂಸ್ ಇನ್ ಅಲರ್ಟ್ ಮೋಷನ್ ಅಂತ ಕೂಡ ಒಂದು ಲಿಂಕ್ ಕೊಟ್ಟಿದ್ದೀನಿ. ಹೋಗಿ ನೋಡ್ಕೊಳ್ಳಿ. ಮಿನಿಮಮ್ ಒಂದು 2 ನಿಮಿಷ ತಪ್ಪಿದ್ರೆ 4 ನಿಮಿಷ ಇರುತ್ತೆ ಅಷ್ಟೇ. ನಿಮ್ಗೇನು ಟೈಮ್ ಏನು ವೇಸ್ಟ್ ಆಗೋಲ್ಲ. ಒಂದು ಟೈಮ್ ನೋಡಿದ್ರೆ ಸಾಕು, ಆಮೇಲೆ ನೆಕ್ಸ್ಟ್ ಟೈಮ್ ನೀವೇ ಮಾಡ್ಕೊಳ್ತೀರಾ. ಹೋಗಿ ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ನಾನು ಹೇಳ್ದಲ್ಲ, ಸೊ 3D ವೀಡಿಯೋ ಬ್ಯಾಕ್ಗ್ರೌಂಡ್ ರಿಮೂವ್ ಇರ್ಬೇಕು ಕಂಪಲ್ಸರಿ. ಅದು ಕೂಡ ಆ್ಯಪ್ ಇಲ್ಲ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ನೋಡಿ ಡೌನ್ ಮಾಡ್ಕೊಳ್ಳಿ. ಈಗ ಪ್ರಾಜೆಕ್ಟ್ ಈ ಥರ KP ಕ್ರಿಯೇಷನ್ ಅಂತ ಇರ್ತೀವಿ, ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ 3D ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಓಕೆ, ನನಗೆ ಸ್ವಲ್ಪ ಸ್ಕ್ರೂ ಮಾಡ್ತಾ ಬನ್ನಿ. ಇಲ್ಲಿ ಫೋಟೋ ಕಾಣ್ತಿದೆಯಲ್ಲ, ಬ್ಯಾಕ್ಗ್ರೌಂಡ್ ರಿಮೂವ್ ಇಲ್ಲಿ ಕಂಪಲ್ಸರಿ. ಇವಾಗ ಇಲ್ಲಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಯಾವುದಾದ್ರೂ ಇಲ್ಲ, ಆಲ್ಮೋಸ್ಟ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಇದು ಕಲರ್ ಬಾಕ್ಸ್ ಕಾಣ್ತಿದೆ, ಕಲರ್ ಬಾಕ್ಸ್ನ ಕ್ಲಿಕ್ ಮಾಡಿ +2 ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಬ್ಯಾಕ್ಗ್ರೌಂಡ್ ರಿಮೂವ್ ಫೋಟೋ ಇದ್ದರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಫೋಟೋ ಕ್ಲೀನ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ ಯಾರು ದೇಕ್ಲಪ್ಪ ಇದು ನೋಡ್ತೀನಿ ನೋಡಿ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಅಂತ ಸ್ವಲ್ಪ ವೀಡಿಯೋ ಕಟ್ ಮಾಡಿದೆ ಅಷ್ಟೇ. ಓಕೆ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಸೆಟ್ ಆಗುತ್ತೆ. ಓಕೆ, ನಾನು ಸ್ವಲ್ಪ ಸ್ಕ್ರೂ ಮಾಡ್ತಾ ಬಂದರೆ ಮತ್ತೆ ಇಲ್ಲಿ ಫೋಟೋ ಇದೆ, ಸ್ವಲ್ಪ ಕಟ್ ಮಾಡಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಂತ. ಮತ್ತೆ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, +2 ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಫೋಟೋ ಆ್ಯಡ್ ಮಾಡ್ರೆ ಅದೇ ಫೋಟೋ ಆ್ಯಡ್ ಮಾಡಿ, ಯಾಕಂದ್ರೆ ಸೆಟ್ ಆಗುತ್ತೆ. ಆಲ್ರೆಡಿ ಸೆಟ್ ಆಗಿಲ್ಲ ಅಂತಂದರೆ ಸ್ವಲ್ಪ ನೀವೇ ಈ ಥರ ಸೆಂಟ್ರಿಗೆ ತಗೊಂಬನ್ನಿ. ಓಕೆನಾ, ಸ್ವಲ್ಪ ಹಿಂಗೆ ನೋಡ್ಕೊಳ್ತಾ ಹೋಗಿ. ಓಕೆ, ಈಗ ಸೆಟ್ ಆಯ್ತು ನೋಡಿ, ಏನಾಗಲ್ಲ ಅದು. ಓಕೆನಾ, ಏನಾಗಲ್ಲ. ಆಯ್ತು ನೋಡಿ, ಇಷ್ಟೇ. ಮತ್ತು ಇಲ್ಲೊಂದು ಇಲ್ಲೊಂದು ಕಟ್ ಆಗಿದೆ, ಹಿಂಗಿದೆ ಫೋಟೋ ನೋಡ್ಕೊಂಡಿಲ್ಲ. ಓಕೆ, ಇದ್ರ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, +2 ಮೇಲೆ ಕ್ಲಿಕ್ ಮಾಡಿಕೊಂಡು ಸೇಮ್ ಫೋಟೋ ಮತ್ತೆ. ಓಕೆನಾ, ನೋಡಿ ಎಲ್ಲ ಸೆಟ್ ಆಯಿತು. ಓಕೆ, ಏನಾದರೂ ಪ್ರಾಬ್ಲಮ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ರಿಪ್ಲೈ ಕೊಡೋದು. ಓಕೆ, ವೀಡಿಯೋ ಇಷ್ಟ ನಿಮ್ಮ ಫ್ರೆಂಡ್ಸ್ ವೀಡಿಯೋ ಶೇರ್ ಮಾಡಿ. ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬಿಡಿ, ಯಾಕಂದರೆ ತುಂಬ ಅವಶ್ಯಕತೆ ಇದೆ ಅದಕ್ಕೋಸ್ಕರ. ಓಕೆ, ಈಗ ವೀಡಿಯೋ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಓಕೆ, ಜೈ ಹಿಂದ್.